ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಬಾದ್ಯಪುರ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ವಿಕಲಚೇತನರ ವಿಶೇಷ ಗ್ರಾಮ ಸಭೆ ಮಾಡಲಾಯಿತು. ಈ ಸಭೆಯ ಅಧ್ಯಕ್ಷತೆಯನ್ನು ಶ್ರೀಮತಿ ಮಹಾದೇವಿ ವಹಿಸಿಕೊಂಡಿದ್ದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಕರಿಯಪ್ಪ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿಯಿಂದ 5% ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡುತ್ತೇವೆ. ಜಾಬ್ ಕಾರ್ಡ್ಗಳನ್ನು ಎಲ್ಲರೂ ಮಾಡಿಕೊಳ್ಳಬೇಕು. ಅದರಿಂದ ಆರ್ಥಿಕವಾಗಿ ಸಬಲೀಕರಣಗೊಳ್ಳಲು ಸಹಕಾರಿಯಾಗುತ್ತದೆ. ಎಪಿಡಿ ಸಂಸ್ಥೆಯ ವತಿಯಿಂದ ಶ್ರೀ ಮಾಂತೇಶ್ ಕುಂಬಾರ ಅವರು ವಿಕಲಚೇತನರಿಗೆ ಸರ್ಕಾರದ ಕಡೆಯಿಂದ ಸಿಗುವ ಸೌಲಭ್ಯಗಳನ್ನು ಬಳಸಿಕೊಂಡು ವಿಕಲಚೇತನರು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಎಂದು ಹೇಳಿದರು. ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಿಕಲಚೇತನರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ಶ್ರೀಮತಿ ಅಯ್ಯಮ್ಮ ಹಾಗೂ ಶ್ರೀಮತಿ ಅಕ್ಕಮ್ಮರವರು ಭಾಗವಹಿಸಿದರು. ಹಾಗೆ ವಿಕಲಚೇತನ ಶಿಬಿರಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾಗಿರ್ತಕ್ಕಂಥ ಬಾದ್ಯಪುರದಲ್ಲಿ ಸಹೋದರಿಯರೇ ಹಾಗೂ ಈ ಸಭೆಗೆ ಆಗಮಿಸಿದಂಥ ಎಲ್ಲ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ಸಂಸ್ಥೆ ಬಗ್ಗೆ ನಮಗೆ ಮೊದಲು ನಾನು ಪರಿಚಯ ಮಾಡಿಕೊಡ್ತೇನೆ. ನಮ್ಮದು APD ಅಂತೇಳಿ ನಮ್ಮದೊಂದು ಸಂಸ್ಥೆ. ದ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಅಂತೇಳಿ ಸುಮಾರು ನಾವು 65 ವರ್ಷಗಳಿಂದ ಒಂದು ವಿಕಲಚೇತನರ ಜೊತೆಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಯಾದಗಿರಿಗೆ ಬಂದುಬಿಟ್ಟು ಸುಮಾರು ನಾವು 3 ವರ್ಷ ನಮ್ಮದು ಈ ಪ್ರಾಜೆಕ್ಟ್ ಇದೆ. ಏನು ಯಾದಗಿರಿ ಜಿಲ್ಲೆಯಲ್ಲಿ ಎಷ್ಟು ಜನ ವಿಕಲಚೇತನರು ಇರ್ತಾರೋ ಆ ಎಲ್ಲ ವಿಕಲಚೇತನರಿಗೆ ಮನೆಗೆ ಹೋಗಿ ಅವ್ರಿಗೇನು ಸಮಸ್ಯೆಗಳಿದ್ದಾವೆ, ಅವ್ರಿಗೆ ಏನೇನು ತೊಂದರೆಗಳಿದ್ದಾವೆ ಅವ್ರು ತಿಳ್ಕೊಂಡು ಅವರು ಕೂಡ ಸಮಾಜದ ಮುಖ್ಯ ವಾಹಿನಿಗೆ ಬರಲಿಕ್ಕೆ ನಾವು ಮತ್ತು ಸರ್ಕಾರದವರು ಒಟ್ಟಿಗೆ ಕೂಡಿ ಕೆಲಸ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿ ಇರುವುದರಿಂದ ಈ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅಂತ ಹೇಳಿ ಅಕ್ಕಮ್ಮ ಮೇಡಮ್ ಇರ್ತಾರೆ. ಅದ್ರ ಜೊತೆಗೆ ನಾವು ಕೂಡ ಅವ್ರ ಜೊತೆ ಕೆಲಸ ಮಾಡ್ತೀವಿ. ಹಾಗೇನೆ ನಿಮಗೆ ಪಂಚಾಯಿತಿಯಲ್ಲಿ ಏನು 5% ಬಜೆಟ್ ಏನಿದೆ, ಆ ಬಜೆಟ್ನಲ್ಲಿ ಮುಂಚೆ ಎಲ್ಲ ವೈಯಕ್ತಿಕವಾಗಿ ಕೊಡಬೇಕಂತಿತ್ತು ಬಜೆಟು. ಬಟ್ ಇವಾಗ ಸಮುದಾಯಕ್ಕೆ ಅದನ್ನ ಯೂಸ್ ಮಾಡ್ಬೇಕಂತಿದೆ. ಹೀಗಾಗಿ ಅದನ್ನ ವೈಯಕ್ತಿಕವಾಗಿ ಯಾರು ಕೊಡ್ತಾ ಇಲ್ಲ. ರ್ಯಾಂಪ್ ಆಗಿರ್ಬೋದು, ಸ್ಕೂಲ್ಗಳಿಗೆ ಅಥವಾ ಆಮೇಲೆ ಅಂಗನವಾಡಿಗಳಿಗೆ. ಇವತ್ತು ವಿಶೇಷಚೇತನ ವರದಿ ನಿರ್ಮಲಾ ಗೋಗಿ, ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.